ಸಮಾನತೆಗೋಸ್ಕರ ನ್ಯಾಯಕ್ಕೋಸ್ಕರ ನಿಂತಿರೋ ನಾಯಕರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೇನೆ. ನಾಟಕ ಇಟ್ಕೊಳ್ಳಿ, ಯಾವ ಕಾರಣ ಬದಲಾವಣೆ ಪರಿವರ್ತನೆ ಆಗಿದೆ ಅಂದ್ರೆ ಲಕ್ಷ ಲಕ್ಷ ಕೋಟಿ ಕೋಟಿ ಜನ ರಸ್ತೆಗೆ ಬಂದಿರೋದಲ್ಲ. ಬೆಳವಣಿಗೆ ಜನ ಗಟ್ಟಿ ಕಾಲದಲ್ಲಿ ನಿಂತ್ಕೊಂಡು ಆ ಅನ್ಯಾಯದ ವಿರುದ್ಧ ಒಂದು ಆಕ್ರೋಶದಿಂದ ಒಂದು ಹೋರಾಟ ಮಾಡೋದ್ರಿಂದ ಆ ಗಟ್ಟಿ ಕಾಲು ಇವತ್ತು ಸೇರಿದ್ದೀರಾ, ಅದು ನಮಗೆ ಹೆಮ್ಮೆ ಆಗುತ್ತೆ. ನಾನು ವಾಸ್ತುಪ್ರತಾಪ್ ಜೊತೆ ಮಾತಾಡ್ತಾ ಅವರು ಹೇಳ್ತಾ ಇದ್ರು, ಅವರು ಶುರು ಮಾಡಿದ ಹೋರಾಟ ಇರುವ 19 ವರ್ಷದ ಯುವಕ ಆಗಿದ್ದಾಗ ಇವಾಗ ಅವರಿಗೆ 25 ವರ್ಷದ ಮಗ ಇದ್ದಾರೆ. ಆದರೂ ಕೂಡ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿಲ್ಲ. ಅದೆರಡು ವಿಚಾರ ಹೇಳುತ್ತೆ. ಒಂದು, ಇಂಥ 30 ವರ್ಷದ ಹೋರಾಟಗಳಲ್ಲಿ ಇಷ್ಟು ಬದ್ಧತೆಯಿಂದ ಹೋರಾಟ ಮಾಡಿರುವ ನಾಯಕರಿದ್ದಾರೆ, ಇವೆಲ್ಲ ಅದಕ್ಕೆ ಹೆಮ್ಮೆ. ಮತ್ತೆ ಎರಡನೇದಾಗಿ ಈ ವ್ಯವಸ್ಥೆ, ಈ ಆಳುವ ಶಕ್ತಿಗಳು ಇಷ್ಟು ನಿರ್ಲಕ್ಷ್ಯ ಮಾಡ್ತಾರೆ, ಇಷ್ಟು ನೀರಾವರಿ ಅಂತಾರೆ, ಇಷ್ಟು ನ್ಯಾಯಕ್ಕೋಸ್ಕರ ಕೈಗೊಂಡ ಮಾತಾಡೋದು ಕೂಡ ಕಾನೂನು ಪ್ರಕಾರಲ್ಲ, ಯೋಜನೆ ಕಾನೂನು ನೀತಿ ಗೊತ್ತಾಗಲ್ಲ. ಇದು ಬಹಳ ನಾಪ್ತ ಇರ್ತದೆ. ಈ ಒಳ ಮೀಸಲಾತಿ ಹೋರಾಟ ಭಾರತದ 30 ವರ್ಷದ ಸಮುದಾಯ ಮಾಡ್ಕೊಳ್ಬೇಕು ಹೋರಾಟ. ಆದ್ರೆ ಇದು ಅಸ್ಮಿತೆಯ ಹೋರಾಟ ಅಲ್ಲ, ಇದು ನ್ಯಾಯಕ್ಕೋಸ್ಕರ, ಸಿದ್ಧಾಂತಕ್ಕೋಸ್ಕರ ಹೋರಾಟ. ಅದೇ ಸಂವಿಧಾನದ ಎತ್ತರಿಯ ಹೋರಾಟ, ಅದು ಉತ್ತಮ ಸಮಾಜದ ಹೋರಾಟ. ಮತ್ತೆ ನಾವು ಕೂಡ ಈಗ ಎಲ್ಲರಿಗೂ ಗೊತ್ತಿದೆ, ಇದು ಒಂದು ಜನಸಂಖ್ಯೆ ಆಧಾರದ ಮೇಲೆ ಪ್ರಾಥಮಿಕ ಮೀಸಲಾತಿ ನಾವು ನೋಡಿದ್ದೀವಿ. ಒಂದು ಪೇಪರ್ನಲ್ಲಿ ಬಂದಾಗ ಕೆಲವು ವರ್ಷಗಳಿದೆ. ಯಾವ ಇವತ್ತಿನ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕವಾಗಿ ದೊಡ್ಡ ಪ್ರಮಾಣದ ಅಂಕಿಅಂಶಗಳ ಪ್ರಕಾರ ಮಾಡಿದ ಸಮುದಾಯ ಮತ್ತೆ ಎಸ್ಸಿಯಲ್ಲಿ. ಅದ್ರ ಜೊತೆ ನಮ್ಗೆ ಯಾವ ಬ್ರಿಟಿಷ್ ಆಗಿ ನಾವು ಕೂಡ ಈ ಜೀತ ಪದ್ಧತಿಯಲ್ಲಿ ಎಷ್ಟೊಂದು ಹೋರಾಟಗಾರರ ಜೊತೆ ಕೆಲಸ ಮಾಡಿದ್ದೀವಿ. ಬ್ರಿಟಿಷ್ ಆಗಿನಿಂದ 15 ಜಿಲ್ಲೆಗಳಲ್ಲಿದೆ, 14 ಜಿಲ್ಲೆಯಲ್ಲಿ ಮಾಡಿದ ಸಮುದಾಯ ಬರುತ್ತೆ. ಮತ್ತೆ ನಮ್ಮ ಅಮ್ಮನಪ್ಪರು ಮಾತಾಡಿದ ದೇವದಾಸಿ ತಾಯಿಯರು ಹೆಚ್ಚಾಗಿ ಶೋಷಣೆ ಅನುಭವಿಸಿರುವುದು ಈ ನಾಗರಿಕ ಸಮುದಾಯಗಳು ಅನ್ನುವ ಅಂಕಿಅಂಶಗಳಿದೆ. ಇದೆಲ್ಲ ಪ್ರಕಾರ ನ್ಯಾಯಯುತವಾಗಿ ಅಂಕಿಅಂಶಗಳ ಪ್ರಕಾರ ಸದಾಶಿವ ಆಯೋಗ ಬರಬೇಕು, ನಮಗೆ ಜಾರಿಗೊಳ್ಳಬೇಕು. ಆದರೆ ಇವತ್ತು ಏನಾಗ್ತಾ ಇದೆ, ಇವತ್ತು ಎಲ್ಲಾ ರೀತಿ ಬಣ್ಣದ ಮಾತಾಡೋದು ಕೂಡ, ಇವತ್ತೆಲ್ಲಾ ರೀತಿ ಆಧಾರ ಇದ್ದು ಕೂಡ ಈ ಆಗುವ ವ್ಯವಸ್ಥೆ. ನಾನು ಕೇಳಿದ್ದೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಿಜೆಪಿ ಅನ್ನೋದು ಮೀಸಲಾತಿ ವಿರೋಧಿ ಅಂತ ಹೇಳ್ತಾರೆ. ಆದರೆ ಯಾರಿಗಿನ ಸುಪ್ರೀಂ ಕೋರ್ಟ್ ಅದನ್ನು ಸಬ್ ಕ್ಲಾಸಿಫಿಕೇಶನ್ ಮಾಡಕ್ಕೆ ಹಕ್ಕಿದೆ ರಾಜ್ಯಕ್ಕೆ ಅನ್ನೋದು ಕೂಡ, ಎಲ್ಲಾ ರೀತಿ ಒಮ್ಮತದ MLAಗಳು ಒಪ್ಪಿಗೆ ಇದೆ ಅನ್ನೋದು ಕೂಡ ಏನಿಸ್ತಾ ಇರೋದು ಯಾವ ರೀತಿ ಇದೆ ಅಂದ್ರೆ, ಎಲ್ಲೋ ಒಂದು ರೀತಿಯಲ್ಲಿ ಮಲಗಿರೋರ್ನ ಎಬ್ಬರಿಸಬಹುದು, ಆದ್ರೆ ನಿದ್ದೆ ಮಾಡ್ತಾ ಇದಾರೆ ಅಂತ ನಾಟಕ ಮಾಡೋರ್ನ ಎಬ್ಬರಿಸಕ್ಕಾಗಲ್ಲ. ಆ ಕುತಂತ್ರ ನಡೀತಾ ಇದೆ ಇವತ್ತಿನ ದಿನ. ಅದೇ ಒಂದು ದುರಂತ. ನಮಗೆ ನ್ಯಾಯ ಬೇಕು. ಮತ್ತೆ ಬಹಳ ಮುಖ್ಯವಾಗಿ ಇವತ್ತು ನಾವು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ಯಾರು ಒಂದು ಸಮಾಜದ ಕನಸನ್ನ ಮುಂದುವರಿಸಿದರೆ, ಅವರ ಒಂದು ಸ್ಮಾರಕದಿಂದ, ಅವರ ಒಂದು ಸಮಾಧಿಯಿಂದ ನಾವು ಬರ್ತಾ ಇದೀವಿ. ಅದು ಬಹಳ ಅರ್ಥಪೂರ್ಣವಾಗಿದೆ. ನಾಟಕ ಇಟ್ಬಿಟ್ರೆ ಯಾರು ಇವತ್ತಿನ ದಿನ ದಲಿತರ ಆದಿವಾಸಿಗಳ ಶತ್ರು, ಯಾರು ಇವತ್ತಿನ ಶತ್ರು ಅಂದ್ರೆ ಯಾವ ಒಂದು ಜಾತಿಯವರಲ್ಲ, ಒಂದು ಧರ್ಮದವರಲ್ಲ, ಒಂದು ಪಕ್ಷದವರಲ್ಲ. ಇಡೀ ಅಸಮಾನತೆ, ಅನ್ಯಾಯದ ವ್ಯವಸ್ಥೆನೆ ದಲಿತರ ಆದಿವಾಸಿಗಳ ಶತ್ರು. ಯಾಕಂದ್ರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಲಿಂಗದಲ್ಲಿ, ಎಲ್ಲಾ ರೀತಿ ಉದ್ಯೋಗದಲ್ಲಿ, ಜೈಲ್ಗಳಲ್ಲಿ, ಎಲ್ಲಾ ರೀತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ದಲಿತರ ಆದಿವಾಸಿಗಳಿದ್ದಾರೆ. ಅದಕ್ಕೆ ಆ ನ್ಯಾಯಕ್ಕೋಸ್ಕರ, ಇತಿಹಾಸದ ತಪ್ಪನ್ನು ಸರಿಪಡಿಸೋಕ್ಕೋಸ್ಕರ ಈ ಒಂದು ಸಾಮಾಜಿಕ ನ್ಯಾಯದ ಒಳ ಮೀಸಲಾತಿ ಹೋರಾಟ ಬೇಕೇ ಬೇಕಿದೆ. 30 ವರ್ಷದ ನಿಮ್ಮ ಗಟ್ಟಿಯಾದ ಹೋರಾಟ. ನಾನು ಕೂಡ ನಿಮ್ ಜೊತೆ ಎಂದೆಂದಿಗೂ ಇರ್ತೀನಿ ಅಂತ ಹೇಳಿ ನನಗೆ ಇವತ್ತು ನಿಮ್ ಜೊತೆ ಸೇರಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ನಾವು ಮುಂದುವರ್ಸೋಣ. ಜೈ ಕರ್ನಾಟಕ, ಜೈ ಭೀಮ್.